ಪ್ರತಿಯೊಬ್ಬ ನೌಕರರಿಗೆ ಪಿಂಚಣಿದಾರರಿಗೆ ಸಂಬಳ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಅಂದರೆ 1 to 2 ಮಾಡಿ ಸರ್ಕಾರ ಆದೇಶವನ್ನು ನೀಡಿದೆ. ಯಾವ ನೌಕರರಿಗೆ ಈ ಎಲ್ಲ ಸೌಲಭ್ಯಗಳು ಸಿಗತ್ತೆ ಅಂತ ನೋಡೋದಾದರೆ, ದೇಶಾದ್ಯಂತ ಕೆಲಸ ಮಾಡ್ತಿರುವಂಥ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ನೌಕರರ ಸಂಬಳ ಸಿಗತ್ತೆ, ಹೆಚ್ಚಳ ಆಗತ್ತೆ. ಹಾಗೆ ಬಿಗ್ ರಿಲೀಫನ್ನು ಕೂಡ ಕೇಂದ್ರ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಕಾರ್ಮಿಕರು ನೌಕರರು ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು. ಮುಂಬರುವ ಬಸವ ಜಯಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬ ನೌಕರರಿಗೆ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹಾಗೂ ಭರ್ಜರಿ ರಿಲೀಫನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರಿಗೆ ಇನ್ನು ಮುಂದೆ ಪ್ರತಿ ತಿಂಗಳ 7ನೇ ತಾರೀಕಿನ ಒಳಗಾಗಿ ಸಂಬಳವನ್ನು ಕ್ರೆಡಿಟ್ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಈ ಹಿಂದೆ 10ನೇ ತಾರೀಕು, 15ನೇ ತಾರೀಕು, 20ನೇ ತಾರೀಕಾದರೂ ಸಂಬಳಗಳು ಆಗ್ತಿರಲಿಲ್ಲ. ಆದರೆ ಇನ್ನು ಮುಂದೆ 7ನೇ ತಾರೀಕಿನ ಒಳಗಾಗಿ ಸಂಬಳವನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಗ್ರ್ಯಾಚ್ಯುಟಿ ಹಾಗೂ ಪಿಂಚಣಿ ಪಡೆಯೋಕ್ಕೆ ಕನಿಷ್ಠ 5 ವರ್ಷಗಳ ಸರ್ವಿಸ್ಸು ಕಡ್ಡಾಯ ಇತ್ತು. ಅದನ್ನು ಕೂಡ ಕೇಂದ್ರ ಸರ್ಕಾರ ಇಳಿಕೆ ಮಾಡಿ 1 ವರ್ಷ ಸರ್ವಿಸನ್ನು ಮಾಡಿದರೆ ಅವರು ಗ್ರ್ಯಾಚ್ಯುಟಿ ಪಡೆಯಲು ಅರ್ಹರು ಅಂತ ಹೇಳಿ ತಿಳಿಸಿರೋದ್ರಿಂದ ಕೋಟ್ಯಾಂತರ ಖಾಸಗಿ ವಲಯದ ನೌಕರರಿಗೆ ಇನ್ನು ಮುಂದೆ ಪಿಂಚಣಿ ಹಾಗೂ ಗ್ರ್ಯಾಚ್ಯುಟಿ ಸೌಲಭ್ಯ ಸಿಗೋದು ಫಿಕ್ಸ್ ಆಗತ್ತೆ. ಇದರಿಂದಾಗಿ ಪ್ರತಿಯೊಬ್ಬರಿಗೂ ಇದರಿಂದ ಭಾರಿ ಲಾಭಗಳಾಗತ್ತೆ. ಈ ಹೊಸ ನಿಯಮ ಎಲ್ಲರ ಬಾಳಿಗೆ ವರದಾನವಾಗತ್ತೆ. ಅದರ ಜೊತೆಯಲ್ಲಿ ನೌಕರರ ಬೇಸಿಕ್ ಪೇ ಯನ್ನು ಕೂಡ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ. ಈ ಹಿಂದೆ ಖಾಸಗಿ ವಲಯದ ನೌಕರರು CTC ಅಂದರೆ ಮನೆಗೆ ತೆಗೆದುಕೊಂಡು ಹೋಗುವಂಥ ಸಂಬಳ 30% ಇತ್ತು. ಅದನ್ನು 50% ಕಡ್ಡಾಯವಾಗಿ ಏರಿಸಿ ಆದೇಶವನ್ನು ಮಾಡಿದೆ. ಇದರಿಂದಾಗಿ ಪಿಂಚಣಿ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಅದೇ ರೀತಿ ಇನ್ನು ಮುಂದೆ ಎಲ್ಲ ನೌಕರರು 8 ಗಂಟೆ ಕಾಲ ಮಾತ್ರ ಕೆಲಸ ಮಾಡಬೇಕು. ಈ ಹಿಂದೆ 10-12 ಗಂಟೆವರೆಗೂ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ರು. ಅದೇ ಏನಾದರೂ ಅನಿವಾರ್ಯ ಕಾರಣದಿಂದ 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸಿದ್ರೆ ಡಬಲ್ ಸಂಬಳ ಕೊಡಬೇಕು ಅಂತ ಹೇಳಿ ಕೂಡ ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿದೆ. ಅದ್ರ ಜೊತೆಯಲ್ಲಿ ನೌಕರರು ಕೆಲಸ ಬಿಟ್ಟು ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿದ್ರೆ ಅವರಿಗೆ 2 ದಿನಗಳ ಒಳಗಾಗಿ ಫೈನಲ್ ಸೆಟ್ಲ್ಮೆಂಟ್ ಮಾಡಿ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಅಮೌಂಟನ್ನು ಕೊಡಬೇಕು. ಈ ಹಿಂದೆ ಫೈನಲ್ ಸೆಟ್ಲ್ಮೆಂಟ್ ಮಾಡೋಕ್ಕೆ 2 months ಆಗೋದು 60 ದಿನಗಳನ್ನು ತಗೊಳ್ತಾ ಇದ್ರು. ಈ 60 ದಿನಗಳ ಕ್ಯಾಪನ್ನು ತೆಗೆದಂಥ ಕೇಂದ್ರ ಸರ್ಕಾರ 2 ದಿನಗಳ ಒಳಗಾಗಿ ಅವರ ಫೈನಲ್ ಸೆಟ್ಲ್ಮೆಂಟ್ ಮಾಡಿ ಅವ್ರಿಗೆ ಬರಬೇಕಾದಂಥ ಸಂಬಳ ಇರ್ಬೋದು, ಪಿಂಚಣಿ ಇರ್ಬೋದು, ಎಲ್ಲದನ್ನು ಫೈನಲ್ ಸೆಟ್ಲ್ಮೆಂಟ್ ಮಾಡಬೇಕು ಅಂತ ಕೂಡ ಆದೇಶ ಮಾಡಿದೆ. ಈ ಎಲ್ಲ ಹೊಸ ನಿಯಮಗಳು ಇದೇ ತಿಂಗಳ 1ನೇ ತಾರೀಕಿಂದ ಜಾರಿಯಾಗಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿ ಆದೇಶವನ್ನು ಮಾಡಿದೆ. ಈ ಎಲ್ಲ ನಿಯಮಗಳಿಂದಾಗಿ ನೌಕರರಿಗೆ ಸಿಗುವಂತಹ ಗ್ರ್ಯಾಚ್ಯುಟಿ ಹಾಗೂ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ. ಇದರಿಂದಾಗಿ ನಿವೃತ್ತಿಯ ಜೀವನವನ್ನು ಉತ್ತಮವಾಗಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ. ಈ ಹಿಂದೆ ಈ ಎಲ್ಲ ನಿಯಮಗಳನ್ನು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಂಥ ಕೇಂದ್ರ ಸರ್ಕಾರ ಅದನ್ನು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರವೇ ಹೊಸ ನಿಯಮವನ್ನು ಜಾರಿ ಮಾಡಿ ಆದೇಶವನ್ನು ಮಾಡಿದೆ. ಇದು ನೌಕರರ ವಲಯಕ್ಕೆ ತುಂಬ ಉಪಯೋಗ ಆಗುತ್ತೆ. ಅದರ ಜೊತೆಯಲ್ಲಿ ಈ ನಿಯಮಗಳಿಂದಾಗಿ EPFO, EPS ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೂ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯದ ಬಗ್ಗೆ ನಾವು ಹೇಳಬೇಕು ಅಂದರೆ EPS ನೌಕರರ ಜೊತೆಯಲ್ಲಿ KSRTC ಚಾಲಕರು, ನಿರ್ವಾಹಕರು, ನೌಕರರಿಗೂ ಕೂಡ ಇದು ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ಳೋದು ಏನಂದರೆ, ಹಲವು ದಶಕಗಳಿಂದ ಹೋರಾಟವನ್ನು ಮಾಡ್ತಿರುವಂಥ EPFO ಪಿಂಚಣಿದಾರರು, ನಿವೃತ್ತ ನೌಕರರಿಗೆ 10,000 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ನೌಕರರ ಸ್ನೇಹಿಯಾದ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇದರಿಂದಾಗಿ ನೌಕರರಲ್ಲಿ ಹರ್ಷ ಉಂಟಾಗಿದೆ. ಇದರ ಬಗ್ಗೆ ಡೀಟೇಲ್ ಆದ ವಿಡಿಯೋನ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ಹೊಸ ಲೇಬರ್ ಕೋಡ್ನಲ್ಲಿ ಏನೇನು ಅಂಶಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಹಾಕಿದ್ದೀನಿ. ಅದ್ರ ಜೊತೆಯಲ್ಲಿ ಕನಿಷ್ಠ ಸಂಬಳದ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ
ಘೋಷಣೆ ಮಾಡಿದೆ. ಈ ಎಲ್ಲ ಯೋಜನೆಗಳ ಜೊತೆಯಲ್ಲಿ ಮತ್ತೊಂದು ಕೇಂದ್ರ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಂದರೆ, ಕಟ್ಟಡ ಕಾರ್ಮಿಕರು ಸಹಿತ ಅಸಂಘಟಿತ ವಲಯದ ಕಾರ್ಮಿಕರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ಅವರಿಗೆ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಬೇಕು, ಕನಿಷ್ಠ ಸಂಬಳ, ಕನಿಷ್ಠ ವೇತನವನ್ನು ನಿಗದಿ ಮಾಡಿ ಅಸಂಘಟಿತ ವಲಯದ ಕಾರ್ಮಿಕರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅಸಂಘಟಿತ ವಲಯದ ಕಾರ್ಮಿಕರ ಭವಿಷ್ಯಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಅಸಂಘಟಿತ ಕಾರ್ಮಿಕ ವಲಯದವರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಟ್ಟು 60 ವರ್ಷಗಳ ನಂತರ ಅವರಿಗೆ ಉತ್ತಮ ಜೀವನ ನಡೆಸೋಕ್ಕೆ ಉಪಯೋಗ ಆಗುವಂತಹ ಒಂದು ಒಳ್ಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ಕೇಂದ್ರ ಸರ್ಕಾರ ಈಗ ತಂದಿರುವಂಥ ಹೊಸ ಕಾರ್ಮಿಕ ನೀತಿಗಳು, ಹೊಸ ನಿಯಮಗಳಿಂದಾಗಿ ನೌಕರರಿಗೆ ಭಾರಿ ಲಾಭ ಆಗತ್ತೆ. ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಕೇಂದ್ರ ಸರ್ಕಾರ ನಿಮಗಾಗಿ ಮಾಡಿರುವಂಥ ಕಾನೂನಿನ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ